Don't forget your basics. Pencil, eraser and sharpener. ಈ ಮೂರು ಜನ ಕುಂತ್ಕೊಂಡು ಮಾತನಾಡ್ತಾ ಇದ್ರಂತೆ. ಪೆನ್ಸಿಲ್ ಹೇಳ್ತಂತೆ ನನ್ನನ್ನು ಶಾರ್ಪನ್ ಮಾಡ್ತಾರೆ, ಶಾರ್ಪನ್ ಮಾಡಿದಾಗ ನನಗೆ ಪೇಯ್ನ್ ಆಗುತ್ತೆ ಅಂತ. ಆ ಪೇಯ್ನಿಂದ ನಾನು ಕ್ಲಿಯರಾಗಿ ಬರೀಲಿಕ್ಕೆ ಸಾಧ್ಯ ಆಯಿತು ಅಂತ ಪೆನ್ಸಿಲ್ ಹೇಳುತ್ತಂತೆ. ಹಾಗೆ ಅಲ್ವಾ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಕಷ್ಟಗಳು ಬಂದಾಗ ನಾವು ಅದನ್ನ ಪೇಯ್ನ್ ಅಂದ್ಕೊಂಡು ಹರ್ಟ್ ಆಗುತ್ತೆ. ಹೌದು, ಆದರೆ ಅದು ನಮ್ಮನ್ನು ನಾಲೆಜಬಲ್ ಮತ್ತು ಸ್ಕಿಲ್ಫುಲ್ ಮಾಡೋಕ್ಕೆ ಮತ್ತು ನಮ್ಮ ಲೈಫು ಚೆನ್ನಾಗಿರಲಿ ಅಂತ ಹೇಳೋದಕ್ಕೋಸ್ಕರ ಕಷ್ಟಗಳು ನಮ್ಮ ಜೀವನದಲ್ಲಿ ಬರುವಂಥದ್ದು. ನೆಕ್ಸ್ಟು ಎರೇಸರ್ ಹೇಳ್ತಂತೆ ನಾನು ಎಲ್ಲರ ಮಿಸ್ಟೇಕ್ಸನ್ನು ಎರೇಸ್ ಮಾಡ್ತಾ ಇರ್ತೀನಿ, ಮಾಡ್ದಂಗೆ ನಾನು ಸಣ್ಣ ಆಗ್ತಾ ಹೋಗ್ತೀನಿ. ಆದರೆ ನಿಜವಾಗ್ಲೂ ನನ್ನ ಜೀವನದ ಉದ್ದೇಶನೇ ಬೇರೆಯವ್ರಿಗೆ ಹೆಲ್ಪ್ ಮಾಡುವಂಥದ್ದು, ಅವ್ರು ಕಲಿಯೋದಕ್ಕೆ ಸಹಾಯ ಮಾಡುವಂಥದ್ದು ಅಂತ ಹೇಳ್ತಂತೆ. ಹೌದಲ್ವಾ? ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಪೇರೆಂಟ್ಸು ಮತ್ತು ಟೀಚರ್ಸು, ನಮ್ಮ ಟ್ರೂ ಫ್ರೆಂಡ್ಸು ಎಲ್ಲರೂ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ. ನಮ್ಮ ಎಜುಕೇಷನ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ, ನಮ್ಮ ಲೈಫ್ ಚೆನ್ನಾಗಿರಲಿ ಅಂತ ಸ್ಯಾಕ್ರಿಫೈಸಸ್ನ ಮಾಡ್ತಾರೆ. ಹಾಗೆ ಶಾರ್ಪ್ನರ್ ಹೇಳ್ತಂತೆ ನಾನು ಕಂಡ್ರೆ ಯಾರಿಗೂ ಇಷ್ಟ ಆಗಲ್ಲ, ಯಾಕೆಂದರೆ ನಾನು ನೋವು ಕೊಡ್ತೀನಿ ಅಂತ. ಆದರೆ ನಾನು ನೋವು ಕೊಡಲಿಲ್ಲ ಅಂತ ಹೇಳಿದ್ರೆ ಈ ಪೆನ್ಸಿಲ್ಲು ಶಾರ್ಪನ್ ಆಗಿ ಕ್ಲಿಯರಾಗಿ ಬರೀಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಜೀವನದಲ್ಲೂ ಸಹ ಸ್ಟ್ರಿಕ್ಟ್ ಟೀಚರ್ಸ್ ಇರ್ತಾರೆ, ಎಕ್ಸಾಮ್ಸ್ ಬರುತ್ತೆ, ಫೇಲ್ಯೂರ್ಸ್ ಬರುತ್ತೆ. ಈ ಎಲ್ಲ ಚಾಲೆಂಜಸ್ಗಳು ಬಂದಿದ್ದು ನಮ್ಮನ್ನು ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗೋದಕ್ಕೆ, ಅಂದರೆ ನಮ್ಮಲ್ಲಿರುವಂಥ ಒಂದು ಟ್ರೂ ಪೊಟೆನ್ಷಿಯಲ್ನ ಹೊರಗೆ ತರಲಿಕ್ಕೆ. ಹೌದಲ್ವಾ? ನೋಡಿದ್ರಲ್ಲ ಈ ಮೂರು ಜನ ಹೇಳ್ದಂಥ ವಿಚಾರನ. ಪೆನ್ಸಿಲ್ ಹೇಳ್ತು ನಮ್ಮ ಜೀವನದಲ್ಲಿ ಶಾರ್ಪನ್ ಮಾಡಿದಾಗ ನಾವು ಗಿವ್ ಅಪ್ ಮಾಡಬಾರ್ದು, ಅಂದರೆ ಸ್ಟ್ರಗಲ್ ಶಾರ್ಪನ್ಸಸ್ ಅಂತ ಹೇಳ್ತು. ಎರೇಸರ್ ಹೇಳ್ತು ನಾನು ಬೇರೆಯವರಿಗೆ ಸಹಾಯಕವಾಗಿದ್ದೆ ಅಂತ, ಅಂದರೆ ಸ್ಯಾಕ್ರಿಫೈಸ್ ಶೇಪ್ಸ್ ಅಸ್. ಶಾರ್ಪ್ನರ್ ಹೇಳ್ತು ಯಾರೂ ನನ್ನನ್ನು ಇಷ್ಟಪಡಲ್ಲ ಅಂತ, ಆದರೆ ಚಾಲೆಂಜಸ್ ಕೊಡ್ತೀನಿ ನಾನು ಅಂತ. ಹೌದು, ಚಾಲೆಂಜಸ್ ಬಿಲ್ಡ್ಸ್ ಅಸ್ ವಿಚ್ ಬ್ರಿಂಗ್ಸ್ ಟ್ರೂ ಪೊಟೆನ್ಷಿಯಲ್ ಇನ್ ಅಸ್. ಹೌದಲ್ವಾ? ಈ ಮೂರು ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ದಿಸ್ ಇಸ್ ಅ ವಾಯ್ಸ್ ಆಫ್ ಟೀಚರ್. ಡೋಂಟ್ ಫರ್ಗೆಟ್ ಯುವರ್ ಬೇಸಿಕ್ಸ್.